ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ ಪ್ರಸ್ತುತವಾಗಿ ಭಾರತದಲ್ಲಿ ನಡೆದುಕೊಂಡಿರುವಂತಹ ಭಾರತ ಪಾಕಿಸ್ತಾನ ಸಂಘರ್ಷದ ಕುರಿತಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಈ ಚಾನಲನ್ನು ನೀವು ಮೊದಲನೇದಾಗಿ ಕಾಣುವುದಾದರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹತ್ತಿರದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಕೂಡ ಹೊಡೆಯಿರಿ. ಆದ್ದರಿಂದ ನಾನು ಅಪ್ಲೋಡ್ ಮಾಡಿದಂತಹ ಎಲ್ಲ ವಿಡಿಯೋಗಳು ಕೂಡ ನಿಮ್ಮ ನೋಟಿಫಿಕೇಶನ್ ಬಾರ್ಗೆ ಬಂದು ಸೇರುವುದು. ವಿಡಿಯೋಗೆ ಕಾಲಿಡೋಣ. ಪ್ರೀತಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ತಿಳಿದಿರುವಂತೆಯೇ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಅತಿ ಘೋರವಾದ ಯುದ್ಧವು ನಡೆಯಲು ಹೋಗುತ್ತಿದೆ. ಅದರ ಭಾಗವಾಗಿ ಹಲವಾರು ರೀತಿಯ ಮಿಸೈಲ್ ಉಡಾವಣೆಗಳು ಮತ್ತಿತರ ರೀತಿಯಲ್ಲಿರುವಂತಹ ದಾಳಿಗಳು ಈಗ ಭಾರತದಿಂದ ಪಾಕಿಸ್ತಾನಕ್ಕೂ, ಪಾಕಿಸ್ತಾನದಿಂದ ಕೆಲವು ರೀತಿಯಲ್ಲಿ ಭಾರತಕ್ಕೂ ಕೂಡ ದಾಳಿಗಳು ನಡೆಯುತ್ತಿದೆ. ಏಪ್ರಿಲ್ 22ನೇ ತಾರೀಕಿನಂದು ಭಾರತದ ಜಮ್ಮು ಕಾಶ್ಮೀರ ರಾಜ್ಯದ ಪಹಲ್ಗಾಮ್ ಎಂಬ ಪ್ರವಾಸಿ ತಾಣದಲ್ಲಿ ಭಾರತೀಯರು ವಿನೋದವಾಡುತ್ತಿರುವಾಗ ಸುಮ್ಮನೆ ಯಾವ ರೀತಿಯ ಕಾರಣವೂ ಇಲ್ಲದೆ ಪಾಕಿಸ್ತಾನದ ಭಯೋತ್ಪಾದಕರು ಬಂದು ಅಲ್ಲಿಂದ 26 ಭಾರತೀಯರನ್ನು ಹತ್ಯೆ ಮಾಡಿದ್ದಾರೆ. ಇದರ ಸಲುವಾಗಿ ಭಾರತವು ನಡೆಸುತ್ತಿರುವಂತಹ ಪ್ರತೀಕಾರವಾಗಿದೆ ಈ ಯುದ್ಧ ಎಂಬುದು. ಈ ಆಪರೇಷನ್ ಸಿಂಧೂರ್ ಎಂಬುದು ಪಹಲ್ಗಾಮ್ ದಾಳಿಗಿರುವ ಪ್ರತೀಕಾರ ಮಾತ್ರವಲ್ಲ. 1999ರ ನಂತರ ನಡೆಸಿದಂತಹ ಪಾಕಿಸ್ತಾನವು ಭಾರತದ ಮೇಲೆ ಮಾಡಿದಂತಹ ಎಲ್ಲ ಭಯೋತ್ಪಾದನಾ ಕೃತ್ಯಗಳಿಗಿರುವಂತಹ ಪ್ರತೀಕಾರ ದಾಳಿಯಾಗಿದೆ ಈ ನಡೆಯುತ್ತಿರುವಂತಹ ಸಿಂಧೂರ್, ಆಪರೇಷನ್ ಸಿಂಧೂರ್ ಎಂಬುದು. 1999ರ ನಂತರ ಮುಂಬಯಿಯಲ್ಲಿರುವ ತಾಜ್ ಹೋಟೆಲ್ಗೆ ದಾಳಿ ಮಾಡಿದರು. ಅದರ ನಂತರ ಪುಲ್ವಾಮಾ ಅಟ್ಯಾಕನ್ನು ಮಾಡಿದರು. ಅದರ ನಂತರವೂ ಇದೀಗ ಪಹಲ್ಗಾಮ್ ದಾಳಿಯನ್ನು ಮಾಡಿದರು. ಇಷ್ಟರವರೆಗೆ ಭಾರತವು ಯಾವುದೇ ರೀತಿಯಲ್ಲೂ ಅವರಿಗೆ ಪ್ರತೀಕಾರವನ್ನು ನೀಡಿರಲಿಲ್ಲ. ಆದರೆ ಎಲ್ಲವನ್ನು ಒಟ್ಟು ಸೇರಿಸಿ ಇದೀಗ ಪಹಲ್ಗಾಮ್ ಅಟ್ಯಾಕ್ನ ನಂತರ ಭಾರತವು ಪಾಕಿಸ್ತಾನಕ್ಕೆ ಒಳ್ಳೆಯ ರೀತಿಯಲ್ಲಿ ಪೆಟ್ಟನ್ನು ನೀಡುತ್ತಿದೆ. ಇದೀಗಾಗಲೇ ಪಾಕಿಸ್ತಾನದಲ್ಲಿ ಹಲವಾರು ರೀತಿಯ ಅದೆಷ್ಟೋ ಕೋಟಿ ಹಾನಿಯುಂಟಾಗಿದೆ. ಕೋಟಿ ಸಂಪತ್ತು ನಾಶ ಉಂಟಾಗಿದೆ. ಅದೇ ರೀತಿಯಲ್ಲಿ ನೂರಕ್ಕಿಂತ ಮಿಗಿಲಾಗಿ ಅಲ್ಲಿ ಜನರು ಸಾವನ್ನಪ್ಪಿದ್ದಾರೆ. ಭಾರತವು ಪಾಕಿಸ್ತಾನದ ಯಾವುದೇ ಅಮಾಯಕರನ್ನು ಗುರಿಯಾಗಿಸಿ ಇಲ್ಲಿ ದಾಳಿಯನ್ನು ನಡೆಸುತ್ತಿಲ್ಲ. ಭಾರತವು ಗುರಿಯಾಗಿಸುವುದು ಬರೀ ಭಯೋತ್ಪಾದಕರನ್ನು ಮಾತ್ರ. ಆದರೆ ಪಾಕಿಸ್ತಾನದ ಭಯೋತ್ಪಾದಕರು ಭಾರತದ ಅಮಾಯಕರನ್ನು ಗುರಿಯಾಗಿಸಿ ಬಂದು ಅಲ್ಲಿಂದ ಹತ್ಯೆ ಮಾಡುತ್ತಿದ್ದಾರೆ. ಉದಾಹರಣೆಗೆ ಈ ಪಹಲ್ಗಾಮ್ ಅಟ್ಯಾಕ್ನಲ್ಲಿ 26 ಅಮಾಯಕರು ಪ್ರವಾಸಿಗಳು, ಕರ್ನಾಟಕ ಕೇರಳ ಭಾಗದಿಂದ ಹೋದಂತಹ ಅದೆಷ್ಟೋ ಪ್ರವಾಸಿಗಳಿಂದ 26 ಪ್ರವಾಸಿಗಳನ್ನು ಅಮಾಯಕರಾದ, ಏನೆಂದು ತಿಳಿಯದ, ಯಾಕೆ ಬೇಕಾಗಿ ಕೊಲ್ಲುತ್ತಿದ್ದಾರೆ ಎಂದೂ ಕೂಡ ತಿಳಿಯದಂತಹ ಅಮಾಯಕರನ್ನು ಹೆಸರು ಕೇಳಿ ಅಲ್ಲಿಂದ ಗುಂಡಿಕ್ಕಿದ್ದರೆ ಈ ಪಾಕಿಸ್ತಾನದ ಭಯೋತ್ಪಾದಕರನ್ನು ಭಾರತವು ಮಾಡುವುದು ಇದು ಚಿಕ್ಕದಾಯಿತು. ಇನ್ನೂ ಕೂಡ ಕಠಿಣಗೊಳಿಸಬೇಕು, ಶಿಕ್ಷೆಯನ್ನು ಅತಿಯಾಗಿಯೇ ನೀಡಬೇಕು ಎಂದಾಗಿದೆ ನಮ್ಮೆಲ್ಲರ ಅಭಿಪ್ರಾಯ. ಇದೀಗ ನೀವು ಥಂಬ್ನೇಲ್ನಲ್ಲಿ ಕಂಡಂತೆಯೇ ಪಾಕಿಸ್ತಾನಕ್ಕೆ ಭಾರತವು ನೀಡುತ್ತಿರುವಂತಹ ಈ ದಾಳಿಯಡೆಯಲ್ಲಿ ಪಾಕಿಸ್ತಾನದ ಜನರು ಬೀದಿಗಿಳಿದಿದ್ದಾರೆ. ಯಾಕೆಂದರೆ ಪಾಕಿಸ್ತಾನ ಸರ್ಕಾರವು ಸರಿಯಾದ ರೀತಿಯಲ್ಲಿ ಭಾರತಕ್ಕೆ ಹೊಡೆತಗಳನ್ನು ನೀಡುತ್ತಿಲ್ಲ, ಸರಿಯಾದ ರೀತಿಯಲ್ಲಿ ಭಾರತಕ್ಕೆ ಪ್ರತೀಕಾರವನ್ನು ಮಾಡುತ್ತಿಲ್ಲ ಎಂದು ಹೇಳಿಕೊಂಡು ನಮ್ಮ ಇಮ್ರಾನ್ ಖಾನ್ ಅಂದರೆ ಪಾಕಿಸ್ತಾನದ ಮಾಜಿ ಪ್ರಧಾನಮಂತ್ರಿಯಾಗಿದ್ದರು. ಅವರು ಇದೀಗ ಅಕ್ರಮಗಳು ಮಾಡಿಕೊಂಡು ಜೈಲಿನಲ್ಲಿದ್ದಾರೆ. ಆ ಇಮ್ರಾನ್ ಖಾನ್ರವರನ್ನು ಜೈಲಿನಿಂದ ಹೊರಗಿಳಿಸಬೇಕು. ಇಮ್ರಾನ್ ಖಾನ್ರವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಮಾಡಬೇಕು. ಅವರು ಭಾರತಕ್ಕೆ ಪ್ರತೀಕಾರವನ್ನು ಮಾಡುತ್ತಾರೆ. ಅವರು ಒಳ್ಳೆಯ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತಾರೆ. ಅವರು ಒಳ್ಳೆಯ ಪ್ರಧಾನಮಂತ್ರಿ ಎಂದು ಹೇಳಿಕೊಂಡು ಇಮ್ರಾನ್ ಖಾನ್ರವರ ಬೆಂಬಲಿಗರು ಇಂದು ಬೀದಿಗಿಳಿದಿದ್ದಾರೆ. ಅದರ ದೃಶ್ಯಗಳನ್ನಾಗಿದೆ ನೀವು ಈ ಮೊದಲು ಕಂಡಿದ್ದು. ಅದೇ ರೀತಿಯಲ್ಲಿ ಪಾಕಿಸ್ತಾನದ 100ಕ್ಕೂ ಮಿಕ್ಕ ಜನರು ಇದೀಗಾಗಲೇ ಮರಣ ಹೊಂದಿದ್ದಾರೆ ಎಂಬುದಾಗಿ ಭಾರತದ ಡಿಫೆಂಡಿಂಗ್ ಮಿನಿಸ್ಟರ್ ರಾಜನಾಥ್ ಸಿಂಗ್ರವರು ಇದೀಗಾಗಲೇ ಹೇಳಿಕೆಗಳನ್ನು ನೀಡಿದ್ದಾರೆ. ಭಾರತವು ಆಪರೇಷನ್ ಸಿಂಧೂರ್ ಎಂಬ ಹೆಸರಿನಲ್ಲಿ ಅತಿಯಾದ ರೀತಿಯಲ್ಲಿ, ಅತಿ ಕಠಿಣವಾದ ರೀತಿಯಲ್ಲೇ ಈ ಕಮಾಂಡರ್ಗಳ ನೇತೃತ್ವದಲ್ಲಿ, 2 ಮಹಿಳಾ ಕಮಾಂಡರ್ಗಳ ನೇತೃತ್ವದಲ್ಲಿ ಭಾರತ ಸರ್ಕಾರವು ಇದೀಗ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತಗಳನ್ನು ನೀಡುತ್ತಿದೆ. ಇಂದು 3ನೇ ದಿನವಾಗಿದೆ. ಈ ಆಪರೇಷನ್ ಸಿಂಧೂರ್ನ 3ನೇ ದಿನವಾಗಿದೆ. ಏಪ್ರಿಲ್ 22ನೇ ತಾರೀಕಿನಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಎಂಬ ಪ್ರದೇಶದಲ್ಲಿ ಅಮಾಯಕರಾದ ಪ್ರವಾಸಿಗಳು ವಿನೋದದಲ್ಲಿ ಏರ್ಪಡುವಾಗ ಅಲ್ಲಿಂದ ಬಂದಂತಹ 4 ಟೆರರಿಸ್ಟ್ಗಳು, ಭಯೋತ್ಪಾದಕರು ಬಂದು ಭಾರತದ ಈ ಅಮಾಯಕರನ್ನು ಸುಮ್ಮನೆ ಏನೂ ಕಾರಣಗಳಿಲ್ಲದೆ ಅಲ್ಲಿಂದ ಗುಂಡಿಕ್ಕಿ
ಕೊಂದು ಬಿಟ್ಟರು, ಅಲ್ಲಿಂದ ದಾಳಿ ಮಾಡಿಬಿಟ್ಟರು. ಅದರ ನಂತರ 15 ದಿನಗಳ ಕಾಲ ಭಾರತ ಸರ್ಕಾರವು ಯಾವುದೇ ರೀತಿಯ ದಾಳಿಗೂ ಹೋಗಲಿಲ್ಲ. 15 ದಿನಗಳ ನಂತರ ಅವರು ಯಾವ ರೀತಿಯಲ್ಲೂ ಪ್ರತೀಕ್ಷಿಸದೆ ಅಥವಾ ನಿರೀಕ್ಷೆಯನ್ನಿಡದ ಸಂದರ್ಭದಲ್ಲಿ ನೇರವಾಗಿ ರಫೇಲ್ ಯುದ್ಧ ವಿಮಾನದ ಮೂಲಕ ಮಿಸೈಲ್ಗಳನ್ನು ಬಿಟ್ಟುಕೊಂಡು ಪಾಕಿಸ್ತಾನವನ್ನು ಹೆದರಿಸಿಬಿಟ್ಟಿದ್ದಾರೆ. ಇದೀಗಾಗಲೇ ಪಾಕಿಸ್ತಾನವು ಹೆದರಿಬಿಟ್ಟಿದೆ, ಅಲ್ಲೋಲ ಕಲ್ಲೋಲವಾಗಿದೆ. ಕರಾಚಿಯ ಆ ನಗರ ಭಾಗವು ಇಡೀ ಸಂಪೂರ್ಣವಾಗಿ ನಾಶವಾಗಿ ಬಿಟ್ಟಿದೆ. ಪಾಕಿಸ್ತಾನದ ಎಂಪಿಗಳು, ಶಾಸಕರೆಲ್ಲರೂ ಕೂಡ ಸದನದಲ್ಲಿ ಕಂಗಾಲಾಚುತ್ತಿದ್ದಾರೆ, ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದಾರೆ. ಭಾರತದಿಂದ ನಮ್ಮನ್ನು ರಕ್ಷಿಸು ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದಾರೆ. ಅವರು ನಿರಾಶ್ರಿತರಾಗಿದ್ದಾರೆ. ಯಾರೂ ಕೂಡ ಅವರ ಸಹಾಯಕ್ಕೆ ಇಲ್ಲ ಎಂಬುದಾಗಿದೆ ಈಗ ಮುಖ್ಯವಾದ ವಿಷಯಗಳು. ಇನ್ನು ಎಲ್ಲ ದೇಶಗಳು ಕೂಡ ಈ ಭಾರತ ಪಾಕಿಸ್ತಾನದ ಈ ಯುದ್ಧವನ್ನು ಕಣ್ಣೋಡಿಸಿ ನೋಡುತ್ತಿದೆ. ಅಮೇರಿಕ, ರಷ್ಯಾ, ಇಸ್ರೇಲ್, ಫ್ರಾನ್ಸ್ ಮುಂತಾದ ದೇಶಗಳು ಭಾರತದ ಪಾಲಿಗೆ ನಿಂತಿದೆ. ಅದೇ ರೀತಿಯಲ್ಲಿ ಕತ್ತರ್ ಕೂಡ ಭಾರತದ ಸಲುವಾಗಿಯೇ ನಿಲ್ಲುತ್ತದೆ. ಚೈನಾ, ಅಮೇರಿಕದ ಕೆಲವೊಂದು ಆಯುಧಗಳು ಹೀಗಿರುವಂತಹ ಸಹಾಯಗಳು ಕೂಡ ಪಾಕಿಸ್ತಾನಕ್ಕೆ ಲಭಿಸುತ್ತಿದೆ. ಪಾಕಿಸ್ತಾನದಲ್ಲಿ ಅಣು ಅಸ್ತ್ರ ಬಾಂಬ್ ಇದೆ. ಆ ಅಣು ಬಾಂಬನ್ನು ಹಾಕಿದರೆ ಅದು ನಮಗೆಲ್ಲರಿಗೂ ಗೊತ್ತಿರೋ ವಿಷಯವಾಗಿದೆ. ಈ ಅಮೇರಿಕ ಜಪಾನ್ಗೆ ಕೆಲವು ವರ್ಷಗಳ ಮುಂಚೆ ಹಾಕಿದಂತಹ, ಕೆಲವು ಎಂದಲ್ಲ 50-60 ವರ್ಷಗಳ ಮುಂಚೆ ಹಾಕಿದಂತಹ ಆ ಅಣುಬಾಂಬಿನ ಪರಿಣಾಮವು ಇಂದೂ ಕೂಡ ಜಪಾನ್ನಲ್ಲಿ ಇದೆ. ಅದರ ಆ ಒಂದು ಅಣುಗಳು ಈಗಲೂ ಕೂಡ ಜಪಾನ್ನ ಆ ವಾಯುವಿನಲ್ಲಿ ತೇಲುತ್ತಲೇ ಇದೆ. ಅದರ ಪರಿಣಾಮವಾಗಿ ಇಂದು ಜಪಾನ್ನಲ್ಲಿ ಜನಿಸುವಂತಹ ಮಕ್ಕಳು ಅಂಗವಿಕಲರಾಗಿ ಜನಿಸುತ್ತಿದ್ದಾರೆ. ಇಂದೂ ಕೂಡ ಅಲ್ಲಿ ರೋಗಗಳು ಅದರ ಕಾರಣದಿಂದ ಹರಡುತ್ತಿದೆ. ಅದೇ ರೋಗವು ಇಂದೂ ಕೂಡ ಅಲ್ಲಿ ಉಂಟಾಗುತ್ತಿದೆ. ಇದೆಲ್ಲವೂ ಕೂಡ ಅಣು ಬಾಂಬ್ನ ಒಂದು ವಿಶೇಷತೆಯಾಗಿದೆ. ಅಣು ಬಾಂಬ್ನಿಂದ ಉಂಟಾಗುವಂತಹ ಪರಿಣಾಮಗಳಾಗಿದೆ. ಪಾಕಿಸ್ತಾನದಲ್ಲೂ ಭಾರತದಲ್ಲೂ ಅಣು ಬಾಂಬ್ ಇದೆ. ಈ ದ್ವೇಷವು ಹೀಗೆ ಹೊತ್ತುತ್ತಲೇ ಹೋದರೆ ಖಂಡಿತವಾಗಿಯೂ ಈ ಅಣು ಬಾಂಬ್ ಹಾಕಲಿರುವ ಒಂದು ಪ್ರೇರಣೆಯಾಗಬಹುದು. ಇದೇನಾದರೂ ಯಾವುದಾದರೂ ದೇಶ ಭಾರತ ಅಥವಾ ಪಾಕಿಸ್ತಾನ ಹಾಕಿದರೆ ಅದು ಎರಡು ದೇಶಗಳಿಗೂ ಅತಿ ದೊಡ್ಡದಾದಂತಹ ನಾಶ ನಷ್ಟಗಳನ್ನು ಉಂಟು ಮಾಡುತ್ತದೆ. ದೇಶದ ಅರ್ಧ ಭಾಗವೂ ಕೂಡ ಅದರಿಂದಲೇ ಹೋಗುತ್ತದೆ. ಆದ್ದರಿಂದ ಅಣು ಬಾಂಬ್ ಇಂತಹ ದೊಡ್ಡ ದೊಡ್ಡ ಯುದ್ಧಕ್ಕೆ ಹೋಗುವುದರ ಬದಲಾಗಿ ಇಲ್ಲಿಂದಲೇ ಮಾತುಕತೆಗಳನ್ನು ನಡೆಸಿ, ಚಿಕ್ಕ ರೀತಿಯಲ್ಲಿರುವ ಪ್ರತೀಕಾರವನ್ನು ಮಾಡಿ ಮಾತುಕತೆ ನಡೆಸಿ ಈ ಯುದ್ಧವನ್ನು ಮುಗಿಸುವುದೇ ಲೇಸು ಎಂಬುದಾಗಿದೆ ಈ ಪೊಲಿಟಿಕಲ್ ಶಾಸ್ತ್ರಜ್ಞರ, ಸಮಾಜ ವಿಶ್ಲೇಷಕರ ಒಂದು ಅಭಿಪ್ರಾಯ ಎಂಬುದು. ಇನ್ನು ನೀವೀಗ ಕಾಣುತ್ತಿರುವುದು ಈ ಟಾರ್ಚ್ ಮಾರ್ಚ್ ಎಂದರೆ ಬೈಕ್ ಅಥವಾ ಸ್ಕೂಟಿ ಅಥವಾ ಕಾರ್ಗಳಲ್ಲಿ ಟಾರ್ಚನ್ನು ಆನ್ ಮಾಡಿಕೊಂಡು ಈ ಇಮ್ರಾನ್ ಖಾನ್ರವರ ಬೆಂಬಲಿಗರು ಅವರು ಇಮ್ರಾನ್ ಖಾನ್ರವರನ್ನು ಜೈಲಿನಿಂದ ಹೊರಗಿಳಿಸಬೇಕು, ಅವರನ್ನು ಪ್ರಧಾನಮಂತ್ರಿಯಾಗಿ ಮಾಡಬೇಕು, ಅವರು ನಮ್ಮ ನೇತೃತ್ವವಾಗಬೇಕು, ಅವರು ಭಾರತಕ್ಕೆ ಬೇಕಾದಂತಹ ಎಲ್ಲ ಪ್ರತೀಕಾರವನ್ನು ಮಾಡುತ್ತಾರೆ, ಭಾರತವನ್ನು ಸೋಲಿಸುತ್ತಾರೆ ಎಂದು ಹೇಳುತ್ತಾ ಇವರು ಪ್ರತಿಭಟನೆಗಳನ್ನು ಮಾಡುತ್ತಿದ್ದಾರೆ. ಇಷ್ಟು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ. ಇಂತಹ ವಿಡಿಯೋಗಳು ಲಭಿಸಲು ಬೇಕಾಗಿ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ.